ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಹಿಳಾ ಉದ್ಯೋಗಿಗಳಿಗೆ ಕಡ್ಡಾಯ ಋತುಚಕ್ರ ರಜೆ ನೀಡಿ ಹೊರಡಿಸಿದ್ದ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ದ ಹೈಕೋರ್ಟ್ ಅದಾದ ಕೆಲವೇ ಕ್ಷಣಗಳಲ್ಲಿ ತಡೆಯಾಜ್ಞೆಯನ್ನು ತಾತ್ಕಾಲಿಕವಾಗಿ ಮಾರ್ಪಾಡುಗೊಳಿಸಿದೆ. ಸರ್ಕಾರದ ಪರ ವಕೀಲರು ಮನವಿ ಸಲ್ಲಿಸಿದ ಕಾರಣ ಬುಧವಾರಕ್ಕೆ ಮರು ವಿಚಾರಣೆ ನಿಗದಿಪಡಿಸಿ ತಡೆಯಾಜ್ಞೆ ತಾತ್ಕಾಲಿಕ ತೆರವುಗೊಳಿಸಿದೆ. ರೈತರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪ. ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತರ ಪ್ರತಿಭಟನೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಬೆಳಗಾವಿಯ ಮಾಲಿನಿ ಸಿಟಿಯಿಂದ ಹೊರಟ ಬಿಜೆಪಿ ನಾಯಕರು. ಮುಂಜಾಗ್ರತಾ ಕ್ರಮವಾಗಿ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ. ಟೀಂ ಇಂಡಿಯಾ ಲೆಜೆಂಡ್ ಯುವರಾಜ್ ಸಿಂಗ್ ಹೊಸ ಬಿಸಿನೆಸ್ಗೆ ಕೈ ಹಾಕಿದ್ದಾರೆ. ಅದು ಕೂಡ ಅಲ್ಟ್ರಾ ಪ್ರೀಮಿಯಂ ಟಕೀಲಾ ಬ್ರ್ಯಾಂಡ್ ಸ್ಥಾಪಿಸುವ ಮೂಲಕ. ಯುವರಾಜ್ ಸಿಂಗ್ ಮಧ್ಯಲೋಕಕ್ಕೆ ಕಾಲಿಟ್ಟಿದ್ದು ಫಿನೋ ಹೆಸರಿನ ಅಲ್ಟ್ರಾ ಪ್ರೀಮಿಯರ್ ಟಕೀಲಾ ಬ್ರ್ಯಾಂಡ್ನ ಯುವಿ ಭಾರತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ ಹೊಸ ಬ್ರ್ಯಾಂಡ್ ಲಾಂಚಿಂಗ್ ಕಾರ್ಯಕ್ರಮ. ಬೆಂಗಳೂರಿನ ಸುದ್ದಗುಂಟೆಪಾಳ್ಯದಲ್ಲಿ ನಿನ್ನೆ ತಾಯಿ ಸುಧಾ ಮತ್ತು ಮಗ ಮೋನಿಶ್ ವಿಷ ಸೇವಿಸಿ ಆತ್ಮಹತ್ಯೆ ಶರಣಾಗಿದ್ರು. ತಾಯಿ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನೋಡಿದ ಅಜ್ಜಿ ಮಾದಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಶೇಕಡ 2 ಬಡ್ಡಿಗೆ ಹಣ ಸಾಲ ತಂದು ಅದೇ ಹಣವನ್ನು ಶೇಕಡ 5 ಬಡ್ಡಿಗೆ ಸಾಲ ನೀಡುತ್ತಿದ್ರು ಎಂಬ ಅಂಶ ಬೆಳಕಿಗೆ. ಸಾಲವಾಗಿ ಪಡೆದವರು ವಾಪಸ್ ಕೊಡದೇ ಇದ್ದಿದ್ರಿಂದ ಸುಧಾ ಆರ್ಥಿಕ ಒತ್ತಡಕ್ಕೆ ಒಳಗಾಗಿದ್ರು. ಇದರಿಂದ ಆತ್ಮಹತ್ಯೆಗೆ ಶರಣಾಗಿರಬಹುದು ಎಂಬ ಶಂಕೆ.